ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ, ಅನ್ನದಾತರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವ್ಲಾಗ್ ಉಡುಪಿಯಿಂದ ಸ್ಟಾರ್ಟ್ ಮಾಡ್ತಾ ಇದೆ. ಡೇ 3. ಡೇ 1 ಮುರುಡೇಶ್ವರ, ಡೇ 2 ಉಡುಪಿ ಬಂದ್ವಿ. ಅದು ಉಡುಪಿಯಿಂದ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಡೇ 3. ಸೊ ಫುಲ್ ರೆಡಿ ಆಗಿದ್ದೀವಿ ನಾವು. ದೂರ ಹೋದರೆ ಕತ್ಲೆ ಆಗ್ತಾ ಇದೆ. ಫುಲ್ ರೆಡಿ ಆಗಿದ್ದೀವಿ. ಯಾವಾಗ ವ್ಲಾಗಲ್ಲಿ ಹೇಳೋದು ಮರ್ತೋಗ್ಬಿಟ್ಟಿದೆ. ಇದು ನೋಡಿ ನಂದು ಟ್ರಾವೆಲ್ ವ್ಲಾಗ್ ಬ್ಯಾಡ್ಜು ಮಾಡಿಸಿದ್ವಿ, ಹಾಗೆ ಕೊಡೋಕ್ಕೂ ಶುರು ಮಾಡಿದೆ. ಸೊ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ ಇಲ್ಲ ಯಾರು ಸಿಗ್ತೀರೋ ಅವ್ರಿಗೆ ನಮ್ಮದು ಚಾನಲ್ ಪ್ರಮೋಟ್ ಮಾಡೋಕ್ಕೋಸ್ಕರ ಬ್ಯಾಡ್ ಮಾಡಿಸಿ ಅದನ್ನು ಕೊಡ್ತಾಯಿದ್ದೀವಿ. ಸೊ ಇವತ್ತಿನ ನಮ್ಮ ಪ್ಲ್ಯಾನ್ ಉಡುಪಿ, ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಟ್ಲಲ್ಲಿ ಇಲ್ಲಿಂದ ಕಟೀಲಿಂದ ಮಂಗಳೂರು ಕದ್ರಿ ಟೆಂಪಲ್ ಆನ್ ದ ವೇ ಉಚಿಲ ಸಿಗುತ್ತೆ. ಆಮೇಲೆ ಉಡುಪಿಯಿಂದ ಮಂಗಳೂರಿಗೆ ಹೋಗೋ ರೋಡಲ್ಲಿ ಅದೆಲ್ಲ ನೋಡ್ಕೊಂಡು ಕದ್ರಿ ಕೊರಗೊಜ್ಜ ಎಲ್ಲ ನೋಡ್ಕೊಂಡು ಇವತ್ತು ಮಂಗಳೂರಲ್ಲಿ ಸ್ಟೇ ಆಗ್ತೀವಿ ನಾವು. ಸೊ ಹೋಗ್ತಾ ಹೇಳ್ತೀನಿ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ತಾ ಇದೀವಿ ಅಂತ. ರೂಮ್ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ನಮ್ಮ ರೂಮಿನ ಶೇಪ್ ಸದ್ಯಕ್ಕೆ ಈ ಥರ ಇದೆ. ಸೊ ಬ್ಯಾಗ್ಸ್ ಎಲ್ಲ ರೆಡಿಯಾಗಿದೆ. ಹೋಗಿ ಕಾರ್ಗೆ ತುಂಬ್ಕೊಂಡು ಹೋಗ್ತಾ ಇರೋದು. ರೂಮ್ ವ್ಯೂ ನೈಟ್ ನೆನ್ನೆ ಟೈರ್ಡ್ ಆಗಿತ್ತು, ಬಂದು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದು ಮಲಗ್ಬಿಟ್ಟು 9:30ಗೆ. ಸೊ ನೋಡಿ ಇದೇನು ಕಾಣಿಸ್ತಾ ಇದೆಯಲ್ಲ, ಇದೇ ಹೈವೇ. ಈ ಕೆಳಗಡೆ ಇರೋದು ಇದು ಮಂಗಳೂರಿಂದ ಬರ್ತಾ ಇರೋದು, ಇಲ್ಲಿ ಬರ್ತಾ ಇದೆಯಲ್ಲ. ಸೊ ನಾವು ಆ ಕಡೆ ಹೋಗ್ಬೇಕು, ರೋಡ್ ಆ ಸೈಡು. ಸೊ ಇದು ಮಂಗಳೂರಿಂದ ಉಡುಪಿ ಗೋವಾಗೆ ಹೋಗೋ ರೋಡು. ಸೊ ನಾವು ಕೆಳಗೆ ಹೋಗಿ ಯೂ ಟರ್ನ್ ಮಾಡಿಕೊಂಡು ಆ ಸೈಡ್ ಹೋದರೆ ನಾವು ಸೀದಾ ಮಂಗಳೂರಿಗೆ ಹೋಗ್ತೀವಿ. ಸೊ ಇದೇ ಹೋಟೆಲಿನ ಪಾರ್ಕಿಂಗ್ ಲಾಟ್. ಬೆಳೆ ಫುಲ್ ಖಾಲಿ ಐತಿ, ಗಾಡಿಗಳು ಫುಲ್ ತುಂಬ್ಕೊಂಡಿದ್ದಾವೆ. ಓಕೆ, ಹೊರಡೋಣ, ಲೇಟ್ ಮಾಡೋದು ಬೇಡ. ಟೈಮ್ ಆಗಿಬಿಡುತ್ತೆ ಆಲ್ರೆಡಿ 7:40. ಸೊ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ 8 ಗಂಟೆಗೆ ಹೊರಡಬೇಕು. ಇಲ್ಲಿಂದ ಕಟೀಲ್ ನಮಗೆ 1.5 ಅವರ್ ಏನೋ ಜರ್ನಿ ಆಗುತ್ತೆ. ಸೊ ಹಾಗಾಗಿ ಹೊರಡೋಣ, ಕಾರಲ್ಲಿ ಸಿಗವ. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಮಸಾಲೆ ದೋಸೆ. ಯೂಶ್ವಲಿ ನಾನು ಎಲ್ಲೋದ್ರೂ ಇಡ್ಲಿ ವಡೆ ತಗೊಳ್ತಾ ಇದ್ದೆ. ನಿನ್ನೆಯಿಂದ ಸ್ವಲ್ಪ ದೋಸೆ ಟ್ರೈ ಮಾಡೋಣ ಅಂತ ದೋಸೆ ತಿಂತಾಯಿದ್ದೆ. ಇದು ನಮ್ಮ ಹೋಟೆಲ್ನ ಆ್ಯಂಬಿಯನ್ಸು. ಸೊ ನಾವೇನು ಹೋಟೆಲ್ ಸ್ಟೇ ಮಾಡಿದ್ದೀವಿ. ಸೊ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ದೋಸೆ. ಬ್ರೇಕ್ಫಾಸ್ಟ್ ಮಾಡಿ ಹೊರಟ್ವಿ. ಈಗ ಜಸ್ಟ್ ಸಮಯ 8:25. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ದೋಸೆ ಮಾತ್ರ ಸಕ್ಕತ್ತಾಗಿತ್ತು. ದೋಸೆ ತಿಂದು ಒಂದು ಟೀ ಹೊಡೆದು ಹೊರಟ್ವಿ ಉಡುಪಿಗೆ. ಬಾಯ್ ಹೇಳ್ತಾ ಸಿಗವ ಮುಂದಿನ ವರ್ಷ ಸೇಮ್ ಟೈಮ್, ಸೇಮ್ ಡೇ. ಐ ಮೀನ್ ಡೇ ಅಂದರೆ ಸೇಮ್ ಡೇಟ್. ಯಾಕಂದರೆ ಕರೆಕ್ಟಾಗಿ ಈ ಡೇಟಿಗೆ ನಾವು ಉಡುಪಿಗೆ ಬರ್ತೀವಿ ಪ್ರತಿ ವರ್ಷ. ಸಿಗೋಣ ಮುಂದಿನ ವರ್ಷ ಅಂತ ಹೇಳ್ತಾ ಇವತ್ತಿನ ನಮ್ಮ ಐಟ್ನರಿ ಅರ್ಲಿ ಮಾರ್ನಿಂಗ್ ಅಲ್ವಾ. ಸೊ ಉಡುಪಿ ಸ್ವಲ್ಪ ಜಾಮ್ ಆಗಿದೆ ರೋಡ್. ಆಮೇಲೆ ಏನು ಹೇಳ್ತಾರೆ, ಇದು ಮೇನ್ ರೋಡ್ ರೆಡಿ ಆಗ್ತಾ ಇದೆ. ಸೊ ಸರ್ವಿಸ್ ರೋಡಲ್ಲಿ ಓಡಾಡ್ತಾ ಇದ್ದೀವಿ ನಾವು, ಹಾಗಾಗಿ ಸ್ವಲ್ಪ ಜಾಮ್. ಹೋಗ್ಬಿಡ್ತು ಮೇನ್ ರೋಡ್ ಕನೆಕ್ಟ್ ಆಗ್ತೀವಿ 1-2 ನಿಮಿಷ ಬಿಟ್ಟು ಅಷ್ಟೇ. ಇವತ್ತಿನ ನಮ್ಮ ಐಟ್ನರಿ ಏನು ಅಂತ ಹೇಳಿದ್ರೆ, ಈಗ ಹೋಗ್ತಾ ಉಚಿಲ ಅಂತ ಒಂದು ಟೆಂಪಲ್ ಇದೆ. ಸೊ ಹೋಗ್ತಾ ಉಚಿಲ ಟೆಂಪಲ್ ನೋಡ್ಕೊಂಡು ಅಲ್ಲಿಂದ ಕಾಪು ಹತ್ರ ಇನ್ನೊಂದು ಯಾವುದೋ ದೇವಸ್ಥಾನ ಇದೆ ಅಂತ ಸಂಗೀತ ಅವ್ರು ಕಳಿಸಿದ್ದಾರೆ. ಅದು ನೋಡಿ ಟೆಂಪಲ್ ಚೆನ್ನಾಗಿದೆ ಅಂತ. ಸೊ ಈಗ ಉಚಿಲ ಆ ಕಾಪು ಹತ್ರ ಏನು ದೇವಸ್ಥಾನ ಇದೆ ಆ ಟೆಂಪಲ್ಲು, ಅಲ್ಲಿಂದ ಸೀದಾ ಕಟೀಲ್ಗೆ ಹೋಗ್ತೀವಿ. ಮಂಗಳೂರು ಕಟೀಲ್ ದುರ್ಗಾ ಪರಮೇಶ್ವರಿ ಹೋಗಿ ಕಟೀಲಿಂದ ವಾಪಸ್ಸು ನಾವು ಮತ್ತೆ ಮಂಗಳೂರಿಗೆ ಬರ್ತೀವಿ. ಸೊ ಮಂಗಳೂರಲ್ಲಿ ಕದ್ರಿ ದೇವಸ್ಥಾನ ಅಂತ ಇದೆ. ಕದ್ರಿ ಅಂದ್ರೆ ಆಂಧ್ರದಿನ ಕದ್ರಿ ಅಲ್ಲ, ಮಂಗಳೂರಲ್ಲಿ ಒಂದು ಕದ್ರಿ ಟೆಂಪಲ್, ಅದು ಮಂಜುನಾಥ ಸ್ವಾಮಿ ದೇವಸ್ಥಾನ, ತುಂಬಾ ಚೆನ್ನಾಗಿದೆ ಅದು. ಸೊ ಆ ದೇವಸ್ಥಾನ ನೋಡ್ಕೊಂಡು ನಾವು ಮತ್ತೆ ಪ್ರತಿ ವರ್ಷ ದೇವಸ್ಥಾನ ನೋಡಿ ನಾವು ರೂಮ್ಗೆ ಹೋಗ್ಬಿಡ್ತಾ ಇದ್ವಿ, ಚೆಕ್ ಇನ್ ಮಾಡ್ತಾ ಇದ್ವಿ ರೂಮಲ್ಲಿ. ಬಟ್ ಈ ಸತಿ ಲಾಸ್ಟ್ ಇಯರ್ ಕೊರಗೋಜ ಹೋಗಿದ್ವಿ. ಸೊ ಹಾಗಾಗಿ ಕೊರಗೋಜ ಪ್ರತಿ ಸತಿ ಹೋಗ್ಬೇಕು ಅಂತ ಮರ್ತೋಗ್ತಾ ಇದ್ವು, ಏನೋ ಗೊತ್ತಿಲ್ಲ. ಸೊ ಲಾಸ್ಟ್ ಇಯರ್ ಇಂದ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಅಂದೆ ಕದ್ರಿ ನೋಡ್ಕೊಂಡು ಸೀದಾ ಕೊರಗೋಜ ದೇವಸ್ಥಾನಕ್ಕೆ ಹೋಗ್ಬಿಡೋಣ, ಆಮೇಲೆ ಬಂದು ಚೆಕ್ ಇನ್. ಯಾಕಂದ್ರೆ ಮಧ್ಯಾಹ್ನ ಟೈಮು ಸ್ವಲ್ಪ ಗಲ್ಲಿ ರೋಡು. ಸೊ ಸಾಯಂಕಾಲ ಆದ ಗಾಡಿಗಳು ಜಾಸ್ತಿ ಆಗ್ಬೋದು. ಮಧ್ಯಾಹ್ನ ಹೋದ್ರೆ ಅಷ್ಟು ರಶ್ ಇರಲ್ಲ ಅಂತ ಅನ್ಕೊಂಡಿದ್ದೀವಿ. ಸೊ ಅದಕ್ಕೆ ಮಧ್ಯಾಹ್ನ ಇಲ್ಲಿ ಕದ್ರಿ ಮುಗಿಸ್ಕೊಂಡು ಕೊರಗೋಜ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ರೂಮ್ ಚೆಕ್ ಇನ್ ಮಾಡೋಣ ಅಂತ. ಸೊ ಆಮೇಲೆ ರೂಮ್ ಚೆಕ್ ಇನ್ ಮಾಡಿ ರೂಮಲ್ಲಿ ರೆಸ್ಟ್ ಮಾಡಿ ಸೊ ಐ ಥಿಂಕ್ ಅದೆಲ್ಲ ಮಾಡೋಷ್ಟರೊಳಗೆ ಏನಿಲ್ಲ ಅಂತ ಒಂದು 3:30 ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ರೂಮ್ ಚೆಕ್ ಇನ್ ಮಾಡಿಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಸಾಯಂಕಾಲ ಗೋಕರ್ಣನಾಥೇಶ್ವರ ಅಂತ
ಮಂಗಳೂರಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದು ತುಂಬಾ ಚೆನ್ನಾಗಿದೆ. ಇವೆಲ್ಲ ದಸರಾ ಟೈಮಲ್ಲಿ ಆ ದೇವಸ್ಥಾನಗಳು ನೋಡ್ಬೇಕು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ ನಾವು ಸಾಯಂಕಾಲ ಇವತ್ತು ಗೋಕರ್ಣನಾಥೇಶ್ವರ ನೋಡ್ಕೊಂಡು ಆದ್ರೆ ಮಂಗಳಾದೇವಿ ನೋಡೋಣ, ಟೈಮ್ ಆದ್ರೆ ಎಲ್ಲ ಮುಗಿಸ್ಕೊಂಡು ನೈಟ್ ಊಟ ಮಾಡಿ ಆಸ್ ಯೂಶಲ್ 9 ಗಂಟೆಗೆ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಶಿವ ಅಂತ ಮತ್ತೆ ಎದ್ದು ಎಲ್ಲ ಓಡಿಸ್ಕೊಂಡು ನಾಳೆ ಟುವರ್ಡ್ಸ್ ಧರ್ಮಸ್ಥಳ. ನಾಳೆ ಐಟ್ನರಿ ನಾಳೆ ಹೇಳ್ತೀನಿ. ಸೊ ಇವತ್ತಿನ ನಮ್ಮ ಐಟ್ನರಿ ಇಷ್ಟು. ಏನೇನು ಹೇಳಿದ್ನೋ ಒಂದೊಂದೇ ಕವರ್ ಮಾಡೋಣ. ನೋಡಿ ಹೈವೇ ಕನೆಕ್ಟ್ ಆಗಿ ಸೊ ಮಾರಿಗುಡಿ ದೇವಸ್ಥಾನಕ್ಕೆ ಯೂ ಟರ್ನ್ ಮಾಡ್ಬೇಕು ನಾವು. ಸೊ ಇದೇನು ಎದುರುಗಡೆ ಕಾಣ್ತಾ ಇದೆ, ಹಿಂಗ್ ಸ್ಟ್ರೈಟ್ ಹೋಗಿದ್ರೆ ಮಂಗ್ಳೂರ್ ಹೋಗ್ತದೆ, ಬಂದು ಯೂ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಫ್ಲೈಓವರ್ ಕೆಳಗೆ ದಾರಿ ಇಲ್ವಾ ಗೊತ್ತಿಲ್ಲ, ಬಟ್ ನಮಗೆ ಫ್ಲೈಓವರ್ ಹತ್ತಿ ಯೂ ಟರ್ನ್ ಮಾಡ್ಕೊಂಡು ಹೋಗಿ ಒಂದು. ಸೊ ಮಂಗಳೂರಲ್ಲಿ ಉಡುಪಿಯಲ್ಲಿ ಏನಷ್ಟು ಯೂ ಟರ್ನ್ಗೆಲ್ಲ ಸಮಸ್ಯೆ ಇರಲ್ಲ, ಯಾಕಂದ್ರೆ ಸ್ವಲ್ಪ ಯೂ ಟರ್ನ್ಗೆ ಸ್ಪೇಸ್ ಕೊಟ್ಟಿರ್ತಾರೆ ಅವರು. ನಾವು 5 ಕಿಲೋಮೀಟರ್ ಹೋಗ್ಬೇಕು ಅನ್ನೋದು ಏನಿಲ್ಲ. ಸೊ ಈಗ ಹೋಗ್ತಾ ಇದೀವಿ ನೋಡಿ, ಇದೇ ಮಾರಿಗುಡಿ ದೇವಸ್ಥಾನ. ಇದು ಇದೇ ಆ ದೇವಸ್ಥಾನ. ಎಂಟ್ರೆನ್ಸ್ ಎಲ್ಲಿದೆ ಅಂತ, ಎಂಟ್ರಿ ಇಲ್ವಾ? ಓಕೆ, ಪಾರ್ಕಿಂಗ್ ಎಂಟ್ರೆನ್ಸ್ ಇವ್ರು ಕೊಟ್ಟಿಲ್ವಲ್ಲ ಶಿವ. ಓಕೆ, ಇಲ್ಲೇ ನಿಲ್ಸ್ಬಿಟ್ಟು ಹೋಗೋಣ. ಇದೇ ಎಂಟ್ರೆನ್ಸ್, ಇದೇ ಚಪ್ಪಲಿ ಸ್ಟ್ಯಾಂಡ್. ಸೊ ಕಾರು ಈ ಶೆಡ್ಡಿಂದ ಪಾರ್ಕ್ ಮಾಡಿದ್ವಿ. ದೇವಸ್ಥಾನ ಮಂಗಳೂರಲ್ಲಿ ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ಇದೆ, ತುಂಬ ಚೆನ್ನಾಗಿರೋದಿಲ್ಲ ನೋಡಿ, ಏನು ಸಾಕಾಗಿದೆ. ಒಳಗೆ ಹೋಗಿ ನೋಡವ, ವಿಡಿಯೋ ಮಾಡಕ್ಕೆ ಬಿಡ್ತಾರ ಇಲ್ವ ಅಂತ ನೋಡಿ, ಏನು ಸಾಕಾಗಿ ಮಾಡಿದ್ರು. ಬಾಕ್ಲು ಮಾತ್ರ ತುಂಬ ಸಾಕಾಗಿದೆ. ದೇವಸ್ಥಾನದ ಎಂಟ್ರೆನ್ಸ್, ಎಂಟ್ರೆನ್ಸ್ ಅಂದರೆ ಎಂಟ್ರಿ ಆದಮೇಲೆ ಸಖತ್ತಾಗಿದೆ ನೋಡಿ. ದೊಡ್ಡ ಗಂಟೆ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ದೇವಾಲಯ. ಅನ್ನ ಪ್ರಸಾದ ಕೊಡ್ತಾರಂತೆ ಎಲ್ಲೂ, ಅನ್ನ ಪ್ರಸಾದಕ್ಕೆ ದಾರಿ ಅಂತ. ಸೊ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಒಳಗೆ ವಿಡಿಯೋ ಅಲೋ ಇದೆಯಾ ಇಲ್ವಾ ಅಂತ. ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ. ಮೆಟ್ಟಿಲು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಕಾರ್ವಿಂಗ್ ಸೆಕ್ಷನ್ ಎಲ್ಲ ಕಡೆ ಕಲ್ಲು ಹಾಕಿ ತುಂಬ ನೀಟಾಗಿದೆ. ಸ್ಕೂಲ್ ಮಕ್ಕಳು ಎಲ್ಲ ಕಡೆ ಇದೇ ದೇವಸ್ಥಾನ. ದೇವರು ಒಳಗೆ ವಿಡಿಯೋ ಅಲೋ ಇಲ್ಲ. ನರಸಿಂಹಸ್ವಾಮಿ ಸರ್, ದೇವಸ್ಥಾನದೊಳಗೆ ಹೋಗವ. ಕೆತ್ತನೆ ನೋಡಿ, ಇದು ಸೀಲಿಂಗ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಸೀಲಿಂಗ್. ಸರಿ, ಒಳಗೆ ವಿಡಿಯೋ ಅಲೋ ಇಲ್ಲ, ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋ. ಆರ್ಟ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ದೇವಸ್ಥಾನ ಆರ್ಟ್ ವರ್ಕ್ ಸೇಮ್, ಉಚ್ಚಿಲನೂ ಸೇಮ್ ಇದೇ ಥರನೇ ಇರೋದು. ತುಂಬ ಚೆನ್ನಾಗಿದೆ ನೋಡಿ. ಹೋಗೋಣ, ದರ್ಶನ ಮಾಡ್ಕೊಬರೋ. ನಾನು ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರ ದರ್ಶನ ತೋರಿಸ್ತೀನಿ, ದೇವಿಯ ದರ್ಶನ. ದೇವಿ ನೋಡಿ ಎಷ್ಟು ಚೆನ್ನಾಗಿದೆ. ಫೋಟೋ ಅಲೋವ್ ಇಲ್ಲ ಅಂದರು, ಪರ್ಮಿಷನ್ ಕೇಳಿ ತೊಗೊಂಡಿದ್ದೀನಿ. ಥ್ಯಾಂಕ್ ಯು. ವಿಸಿಟ್ ಎಲ್ಲ ಮರದಲ್ಲೇ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದೇ ದೇವಸ್ಥಾನ ಒಳಗಿಂದ ಆಚೆ ಬಂದು ದರ್ಶನ ಮಾಡ್ಕೊಂಡು ಇದು ಹೋಗೋದು. ಸಾಂಗ್ ಬರ್ತಾಯಿದೆ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ವೀಕ್ಷಕರೇ, ನಮ್ಮನ್ನ ಯಾರು ನಂದು ಚಾನಲ್ ನೋಡ್ತಾ ಇದ್ದೀರೋ, ವಿಡಿಯೋ ನೋಡ್ತಾ ಇರೋ, ದಯವಿಟ್ಟು ಉಡುಪಿಗೆ ಬಂದಾಗ ಈ ದೇವಸ್ಥಾನನ ವಿಸಿಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ದೇವಸ್ಥಾನದ ಹೆಸರು ಕಾಪುವಲ್ಲಿ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಏನ್ ಅಡ್ವಾಂಟೇಜ್ ಅಂದ್ರೆ, ಈ ದೇವಸ್ಥಾನದಲ್ಲಿ ನಮ್ಗೆ ಗರ್ಭಗುಡಿ ಒಳಗೇನೆ ಪ್ರದಕ್ಷಿಣೆ ಹಾಕಕ್ಕೆ ಬಿಡ್ತಾರೆ. ತುಂಬಾ ಚೆನ್ನಾಗಿದೆ. ಫುಲ್ ಗ್ರಾನೈಟ್ ವರ್ಕ್, ಫುಲ್ ವುಡ್ ವರ್ಕ್. ಉಚಿಲನು ಸೇಮ್ ಇದೇ ತರನೇ ಇರೋದು, ಬಟ್ ಇದು ರಿನೋವೇಟ್ ಮಾಡಿದ್ದಾರೆ.
ದೇವಿ ಅಂತೂ ನೋಡ್ತಾ ಇದ್ರೆ ಎಷ್ಟು ಖುಷಿ. ನಾನು ವಿಡಿಯೋ ಮಾಡಿದೀನಿ ಅದನ್ನ ನೋಡಿ. ವಿಡಿಯೋ ಅದು ಅವನ್ ಪರ್ಮಿಷನ್ ಕೇಳೇ ಮಾಡಿದ್ ನಾನು ಅಲ್ಲಿ ಇದ್ದವ್ರನ್ನ. ಸರ್ ಮಾಡ್ಬೋದಾ ಅಂತ ಕೇಳಿದಕ್ಕೆ ಮಾಡಿ ಅಂತಂದ್ರು. ಅವ್ರನ್ನ ಕೇಳೇ ನಾನು ಮಾಡಿದ್ದು. ದಯವಿಟ್ಟು ಬಂದಂತ ನೋಡಿ. ಗರ್ಭಗುಡಿ ಒಳಗೆ ನಿಮ್ಗೆ ಪ್ರದಕ್ಷಿಣೆ ಹಾಕಕ್ ಬಿಡ್ತಾರೆ. ಒಂದು ವೈಬ್ರೇಷನ್ ಆಗತ್ತೆ, ತುಂಬಾ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ ಬಂದಾಗ. ಈಗ ದರ್ಶನ ಮಾಡ್ಕೊಂಡು ಹೊರಟ್ವಿ. ನೋಡೋಣ ಉಚ್ಚಿಲ, ನೆಕ್ಸ್ಟ್ ಉಚ್ಚಿಲ ಸಿಗುತ್ತೆ. ಉಚ್ಚಿಲ ಆದ್ಮೇಲೆ ನೆಕ್ಸ್ಟ್ ಕಟೀಲು ದೇವಸ್ಥಾನ ಅಂತ ಮಾತಾಡ್ಕೊ ಬರ್ತಾ ಇದ್ವಿ. ಅನಿಸಿದಂಗೆ ಅಲ್ಲಿಂದಾನೆ ಕಾಣಿಸ್ತು. ನಾನು ಅದಕ್ಕೆ ಅಲ್ಲೇ ಸರ್ವಿಸ್ ರೋಡ್ ತಗೋಬಿಟ್ಟೆ, ಎಲ್ಲೇನಾದ್ರು ಕ್ಲೋಸ್ ಗೀಸ್ ಮಾಡಿದ್ರಂತ. ಬಟ್ ಓಕೆ, ದೇವಸ್ಥಾನಕ್ಕೆ ಆಕ್ಸಸ್ ಇದೆ ನೋಡಿ. ಇದೇ ಉಚ್ಚಿಲ ದೇವಸ್ಥಾನ. ಹಂಗೆ ಡೌನ್ ಮಾಡು ನೋಡಿ. ಇದೇ ಎಂಟ್ರೆನ್ಸ್, ಶ್ರೀ ಮಹಾಲಕ್ಷ್ಮಿ ಟೆಂಪಲ್ ಉಚ್ಚಿಲ ಅಂತ. ಚೆನ್ನಾಗಿ ನೋಡಿ. ಲೆಫ್ಟ್ ಬತ್ತಾ ಒಂದೊಂದ್ ಕಡೆ ಒಂದೊಂದು ಪ್ರೋಸೆಸ್ ಚೇಂಜ್ ಮಾಡಿರ್ತಾರೆ. ಮುಂಚೆ ರೂಮ್ಸ್ ಎಲ್ಲ ಇಲ್ಲ, ಈಗ ರೂಮ್ಸ್ ಎಲ್ಲ ಕೊಡ್ತಾರೆ ಅಂತ ನೋಡಿ. ಎದುರುಗಡೆ ಕಾಣ್ತಾ ಇರೋದೇ ರೂಮು. ಸೊ ಇಲ್ಲಿ ಸ್ಟೇನು ಮಾಡ್ಬೋದು ಬುಕ್ಕಿಂಗ್ ಮಾಡ್ಕೊಂಡು ಅಂತ ಅಂದ್ರು. ಓಕೆ ಸರ್ ಅಂತ ಅಂದ್ವಿ. ಇಲ್ಲ ಮಹಾಲಕ್ಷ್ಮಿ ಟೆಂಪಲ್ ರೈಟ್ ಸೈಡ್ ಅಲ್ಲಿ ಕಾಣಿಸ್ತದೆ ನೋಡಿ. ದೇವಸ್ಥಾನ ಏನ್ ಸಖತ್ತಾಗಿದೆ. ಮುಂದೇನ ತೋರಿಸ್ತೀನಿ ಕಾರ್ ಪಾರ್ಕ್ ಮಾಡಿ. ಮುಂಚೆ ಇಲ್ಲಿ ರೈಟ್ ಹೋಗ್ತಾ ಇದ್ವಿ, ಇವಾಗ ಪಾರ್ಕಿಂಗ್ ಲೆಫ್ಟ್. ಓ ಇಲ್ಲೇನೋ ಇದ್ ಮಾಡಿದ್ದಾರೆ, ಏನಂತಾರೆ ಇದಕ್ಕಮ್ಮ, ಕಲ್ಯಾಣಿ ಬರ್ತಾ ಪ್ರತಿ ವರ್ಷ ಬಂದಾಗ್ಲೂ ಒಂದಲ್ಲ ಒಂದ್ ಚೇಂಜ್ ಇರುತ್ತೆ. ಇದು ನಮ್ಮ ಮೀನುಗಾರರು ಇದಾರಲ್ಲ, ಮಹಾವೀರ ಅವರು ಸ್ಥಾಪನೆ ಮಾಡಿರೋ ದೇವಸ್ಥಾನ. ಅವ್ರು ಮಾಡಿರೋದು. ಲಾಸ್ಟ್ ಟೈಮ್ ಇಲ್ಲಿ ಬೋಟ್ ಇಡ್ತಾ ಇದ್ರು ಮುಂಚೆ. ಈ ಬೋಟ್ ಇದೆಯಾ ಏನೋ ಗೊತ್ತಿಲ್ಲ. ಅಲ್ಲ ನಮ್ಮ ಇಲ್ಲಿ ಬೋಟ್ ಇತ್ತಲ್ವಾ, ತೆಗೆದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಬೋಟ್ ಇಟ್ಟಿದ್ರು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆಯಾ? ಓಕೆ, ಅಲ್ಲಿ ಬೋಟ್ ಅಲ್ಲಿ ಮುಂಚೆ ಇಲ್ಲಿತ್ತು ರೈಟ್ ಸೈಡ್ ಅಲ್ಲಿ, ಲೆಫ್ಟ್ ಅಲ್ಲಿ ಇಟ್ಟಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಎದುರುಗಡೆ ದೇವಸ್ಥಾನ. ಇದೇ ದೇವಸ್ಥಾನದ ಎಂಟ್ರೆನ್ಸ್ ನೋಡಿ. ದೇವಸ್ಥಾನ ನೋಡಿ. ಬರೋಣ. ಚೆನ್ನಾಗಿದೆ ನೋಡಿ ದೇವಸ್ಥಾನ. ಇದು ಸೇವಾ ಕೌಂಟರ್. ಸೊ ಎಂಟ್ರೆನ್ಸ್ ಅಲ್ಲಿ ಮುಂದೆ. ದೇವಸ್ಥಾನದ ಒಳಗೆ ಫೋನ್ ಅಲೋ ಇಲ್ಲ. ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಇವಾಗ ಎದುರುಗಡೆ ಒಂದು ದೇವಸ್ಥಾನದ ಆಚೆ ಬಂದರೆ ಎದುರುಗಡೆ ಒಂದು ನಾಗಾಲಯ ಅಂತ ಇದೆ, ಅದೊಂದು ದರ್ಶನ ಮಾಡೋಣ. ಅದೆಲ್ಲೂ ವಿಡಿಯೋ ಅಲೋ ಇಲ್ಲ ಅಲ್ಲ ದೇವಸ್ಥಾನದೊಳಗೆ. ಅದು ತೋರಿಸ್ತೀನಿ ನೋಡಿ. ದೇವಸ್ಥಾನದ ಎದುರುಗಡೆ ಇರೋದು ಇದು ದೇವಸ್ಥಾನ. ದೇವಸ್ಥಾನದಿಂದ ಆಚೆ ಬಂದರೆ ಎದುರುಗಡೆನೇ ಇದೆ ನೋಡಿ. ಇದೇ ನಾಗಾಲಯ. ಫುಲ್ ಒಳಗಡೆ ಫುಲ್ ನಾಗರಕಲ್ಲು ಸ್ಥಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಳಗೆ ಹೋಗಿ ನಾವು ಬರ್ತೀವಿ. ನಾನು ಹೇಳಿದ್ನಲ್ಲ ನಮ್ಮ ಮೀನುಗಾರರ ಸಂಘದ್ದು ಇದು ಅಂತ ನೋಡಿ. ಬೋಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಎಕ್ಸಿಟಿಂಗೆ, ಇಲ್ಲಾಂದರೆ ಆ ಕಡೆ ರೌಂಡ್ ರೋಡ್ ತೋರಿಸ್ತಾ ಇದೆ. ಸೊ ಇದು ಎಕ್ಸಿಟ್ ಆಯಿತು. ದರ್ಶನ ಆಯಿತು. ಹೊರಡ್ತಾ ಇದ್ದೀವಿ ಇವಾಗ ನಾವು. ಈ ಸತಿ ನಮ್ಮ ಟ್ರಿಪ್ಪಲ್ಲಿ 2 ದೇವಸ್ಥಾನ ಹೊಸ ಅಡಿಷನು. ಅದೇ ಅಲ್ಲಿ ಒಂದು ಹೋಗಿದ್ದು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಅದೊಂದು. ಎದುರುಗಡೆ ಕಾಣ್ತೇನೆ ನೋಡಿ. ಇದು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಬಪ್ಪನಾಡು ಮುಲ್ಕಿ. ಈಗ ನಾವು ಅಲ್ಲಿ ನಾಗ ದೇವಸ್ಥಾನ ತೋರಿಸಿದ್ನಲ್ಲ ಇದರಲ್ಲಿ ಉಚ್ಚಿಲಾದಲ್ಲಿ, ಅವರು ಹೇಳಿದ್ರು ಸರ್ ಈ ಬಪ್ಪನಾಡು ದೇವಸ್ಥಾನಕ್ಕೆ ಹೋಗಿ ಮಿಸ್ ಮಾಡಬೇಡಿ, ಯಾಕಂದ್ರೆ ಇದು ಯಾರೋ ಒಬ್ರು ಮುಸ್ಲಿಂ ಅವ್ರಿಗೆ ನದಿಯಲ್ಲಿ ಸಿಕ್ಕಿದ ದೇವ್ರಂತೆ ಇದು. ಓಕೆನಾ? ಮುಸ್ಲಿಂ ಅವ್ರಿಗೆ ನದಿಯಲ್ಲಿ ಸಿಕ್ಕಿದ ದೇವ್ರಂತೆ ಇದು. ಸೊ ಬಹಳ ಪವರ್ಫುಲ್ಲು, ಹೋಗಿ ನೋಡಿ ಅಂತ ಅಂದ್ರು. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಅಂತ. ಸೊ ಇಲ್ಲಿ ಇದು ಟುವರ್ಡ್ಸ್ ಉಡುಪಿಗೆ ಹೋಗೋ ರೋಡಲ್ಲೇ ಇರೋದು. ಸೊ ನಾವು ರೈಟ್ ತಗೊಂಡು ಒಳಗೆ ಹೋಗ್ತಾ ಇದೀವಿ. ಮೇನ್ ರೋಡಲ್ಲೇ ಇದೆ ಇದು ನೋಡಿ. ಇದೇ ದೇವಾಲಯ. ಅದಕ್ಕೆ ಓಕೆ ಆಯ್ತು, ವಿಸಿಟ್ ಮಾಡಿ ಹೋಗೋಣ ಅಂತ ಹೋಗ್ತಾ ಇದೆ. ಸೊ ಪಾರ್ಕಿಂಗ್ ಕಡೆಗೆ ನಮ್ಮ ಪಯಣ. ಮನೆಗಳು ನೋಡಿ ಶಿವ, ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ. ಎಲ್ಲ ಗದ್ದೆಯಲ್ಲಿ ದೇವಸ್ಥಾನ. ಪಾರ್ಕಿಂಗ್ ದೊಡ್ಡದಾಗಿದೆ. ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತರ ಇದೆ. ಇದಾದ್ಮೇಲೆ ನಮ್ಮ ಪಯಣ ಕಟೀಲ್ಗೆ. ಈಗ ನಾವು ಬಂದಿರೋದು ಬಪ್ಪನಾಡಿಗೆ. ದೇವಸ್ಥಾನದ ಗೋಪುರ
ಇದೇ ಎಂಟ್ರೆನ್ಸು. ಫೋಟೋ ಶೂ ನಡೀತಾ ಇದೆ, ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಿಲ್ಲ ಅವ್ರಿಗೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಪ್ಪನಾಡು. ಸೊ ಇದು ಎಂಟ್ರೆನ್ಸ್. ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ವೀಡಿಯೋ ಅಲೋ ಇಲ್ಲ ಅನಿಸುತ್ತೆ. ಪೂಜೆ ನಡೀತಾ ಇದೆ. ಇದೇ ದೇವಸ್ಥಾನದ ಆವರಣ. ದೇವ್ರ ಒಳಗಡೆ ಇರೋದು. ಸೊ ನಿಮ್ಗೆ ಗೊತ್ತಲ್ಲ, ಎಲ್ಲ ಕಡೆ ಒಳಗಡೆ ಎಲ್ಲೂ ಅಲೋ ಇರಲ್ಲ ಅಂತ ವಿಡಿಯೋ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ದೇವಸ್ಥಾನದ ಒಳಗೆ. ಓಕೆ, ಒಳಗೆ ಹೋಗಿ ಬರವ. ಹೊರಟ್ವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡಿಕೊಂಡು. ಇವಾಗ ನಮ್ಮ ಪಯಣ ಕಟೀಲಿನ ಕಡೆಗೆ. ಆ್ಯಕ್ಚುಲಿ ಅಲ್ಲಿ ದುರ್ಗಾ ಪರಮೇಶ್ವರಿ ಬಪ್ಪನಾಡಿನ ಸ್ವಲ್ಪ ಮುಂದೆ ಬಂದ್ರೇ ಲೆಫ್ಟು. ಇದು ಮೇನ್ ರೋಡ್ ಅಲ್ಲ. ಮೇನ್ ರೋಡ್ ಆದರೆ ಉಡುಪಿ ಮಂಗಳೂರು ಕೊಟ್ಟೋಗ್ತೀವಿ. ಇಲ್ಲಿಂದ ಒಂದು ಶಾರ್ಟ್ ಕಟ್ ರೋಡ್ ಇದೆ. ಸೊ ಇದು ಸಿಂಗಲ್ ರೋಡ್ ಆ್ಯಸ್ ಯೂಶುವಲ್. ಸೊ ಇದು ನಮಗೆ ಕಟೀಲು, ಮೂಡುಬಿದ್ರೆ, ಧರ್ಮಸ್ಥಳ ಎಲ್ಲ ಹೋಗುತ್ತೆ. ಇದು ಶಾರ್ಟ್ ಕಟ್ ರೋಡು. ಸೊ ಈಗ ನಾವು ಕಟೀಲ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಲೆಫ್ಟ್ ತಗೊಂಡ್ವಿ. ಸೊ ನೋಡ್ಬೋದು ರೋಡು, ಚಿಕ್ಕ ರೋಡು, ಗಲ್ಲಿ ರೋಡು. ಈ ರೋಡಲ್ಲಿ ಇವಾಗ ಕಟೀಲಿನ ಕಡೆಗೆ ನಮ್ಮ ಪಯಣ. ಇಲ್ಲಿಂದ 12 ಕಿಲೋಮೀಟರ್ ತೋರಿಸ್ತಾ ಇದೆ, 22 ನಿಮಿಷ. ಸೊ ಸಮಯ 10 ಗಂಟೆ 10 ನಿಮಿಷ. ಐ ಥಿಂಕ್ 10:30 ಅಷ್ಟೊತ್ತಿಗೆ ನಾವು ಕಟೀಲ್ ರೀಚ್ ಆಗ್ತೀವಿ. ಡೀಸೆಲ್ ಬೇರೆ ಹಾಕ್ಸ್ಬೇಕು. ನೋಡೋಣ, ಅಂದವೆಲ್ಲ ಸಿಕ್ಕರೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದು, ಇಲ್ಲಾಂದರೆ ಮಂಗಳೂರಲ್ಲಿ ಹಾಕಿಸ್ತೀವಿ. ಜಾಸ್ತಿ ಏನಿಲ್ಲ, ಅಲ್ಲಿಂದ ಮಂಗಳೂರಿಗೆ ಬಂದ್ಬಿಡ್ತೀವಿ. ನೋಡೋಣ ಹೇಗಾಗುತ್ತೆ ಹಾಗೆ. ಕಟೀಲ್ ರೀಚ್ ಆದ್ವಿ. ನೋಡಿ, ಇದೆ ಕಟೀಲ್ ತಾಯಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸನ್ನಿಧಿ, ಮೇನ್ ರೋಡು. ಈಗ ಒಳಗೆ ಹೋಗವ. ನಾನು ಮಂಗಳೂರಲ್ಲಿ ಇದ್ದಾಗ ಬರ್ಬೇಕಾರೆ ಎಲ್ಲ ಅಷ್ಟೊಂದು ಪಾರ್ಕಿಂಗ್ ವ್ಯವಸ್ಥೆ ಏನಿಲ್ಲ. ನೋಡಿ, ಇವಾಗ ಫುಲ್ ಕಾರ್ ಪಾರ್ಕಿಂಗು, 2 ವೀಲರ್ ಪಾರ್ಕಿಂಗ್. ಬೇಕಾದ್ರೆ ಅಲ್ಲಿ ಆಚೆ ನಿಲ್ಲಿಸ್ಬೋದು. ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ಎಲ್ಲ. ಸೊ ಇದು ಎಂಟ್ರೆನ್ಸ್. ನೋಡಿ, ಒಳಗೆ ವಾಕಿಂಗೆ. ಇಲ್ಲೇ ಚಪ್ಪಲಿ ಬಿಟ್ಟು ಒಳಗೆ ಹೋಗೋದು. ಸೊ ಇದು ಎಂಟ್ರೆನ್ಸು. ಆಮೇಲೆ ಒಳಗಿಂದ ಬಂದು ಹೋಗ್ತಾ ಇದ್ವಿ. ಇಲ್ಲಿ ಸಿಹಿ ಕಾಯಿ ಹಾಕಬಾರದು ಅಂತ ಇದೊಂದು ದೇವರ ದ್ವಾರ. ಹೋಗ್ತಾ ಇದ್ದೀವಿ. ರಶ್ ಇದೆ ಇವತ್ತು. ಡ್ರೆಸ್ ಕೋಡ್ ಹಿಂದೂ ಟ್ರೆಡಿಷನ್. ಟೆಂಪಲ್ ಟೈಮಿಂಗ್ಸ್ ಹಾಕಿದ್ದಾರೆ. ಮುಂಚೆ ಒಂದು ಕಾಲದಲ್ಲಿ ಇದೇ ಎಂಟ್ರೆನ್ಸ್ ಆಗಿತ್ತು. ಇವಾಗ ಈ ಕಡೆಯಿಂದ ಎಂಟ್ರೆನ್ಸ್ ಮಾಡಿದ್ದಾರೆ. ಈ ಕೈಕಾಲು ತೊಳ್ಕೊಂಡು ಹೋಗ್ಬೋದು. ಇದು ಎಕ್ಸಿಟ್, ಇದು ಎಂಟ್ರೆನ್ಸ್. ನೋಡಿ, ದೇವಸ್ಥಾನದ ಎಂಟ್ರೆನ್ಸ್. ಎಂಟ್ರಿ ಆಗಿ ಹೋಗ್ತಾ ಇದೆ. ಇಲ್ಲಿ ಒಳಗೆ ಹೋಗೋ ತನಕ ಹೋಗ್ಬೋದು. ಗರ್ಭಗುಡಿಗೆ ಯಾವಾಗ ಎಂಟ್ರಿ ಆಗ್ತದೆ ದೇವಸ್ಥಾನ ಇದು, ಅಲ್ಲಿ ಮಾತ್ರ ಇದಿಲ್ಲ, ಏನೋ ಮೊಬೈಲ್ ಅಲೋ ಇಲ್ಲ. ಇದೇ ದೇವಸ್ಥಾನ ನೋಡ್ಬೋದು. ಇದು ಎಂಟ್ರೆನ್ಸ್ ಒಳಗೆ ಹೋಗ್ಲಿಕ್ಕೆ. ಸೊ ನಾವು ಸೇವಾ ಚೀಟಿ ಮಾಡಿಸ್ಕೊಂಡು ಹೋಗುವ. ಒಳಗೆ ಫೋನಲ್ಲಿ ಅವೆಲ್ಲ ನೋಡ್ಬೋದು. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸಾನ್ನಿಧ್ಯ. ಸೊ ಇದೇ ಎಂಟ್ರೆನ್ಸು. ಇಲ್ಲಿ ಮೊಬೈಲ್ ಅಲೋ ಇಲ್ಲ. ಒಳಗೆ ಸಿಗವ ಮತ್ತೆ ದರ್ಶನ ಆದಮೇಲೆ. ಕಟೀಲ್ ದುರ್ಗಾ ಪರಮೇಶ್ವರಿ ತಾಯಿ ದೇವಸ್ಥಾನದ ಆವರಣ ನೋಡ್ಬೋದು. ದರ್ಶನ ಮಾಡ್ಕೊಬಂದು ಕೂತಿದ್ದೀವಿ ಇಲ್ಲೇ ಕಟ್ಟೆ ಮೇಲೆ. ಚೆನ್ನಾಗಿ ದರ್ಶನ ಆಯಿತು. ಇದೊಂಥರ ಪವರ್ಫುಲ್ ದೇವಿ. ಇದೂ ಮಂಗಳೂರಲ್ಲಿ ಬಂದು ವಿಸಿಟ್ ಮಾಡಿ. ಎಲ್ಲರೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಪರಮೇಶ್ವರಿ ತಾಯಿ ಆಚೆ ಟಿವಿಯಲ್ಲಿ ಡಿಸ್ಪ್ಲೇ ಆಗಿದೆ. ಇವರೇ ತಾಯಿ ಕಟೀಲ್ ದುರ್ಗಾ ಪರಮೇಶ್ವರಿ. ನಾಗದೇವರ ಸನ್ನಿಧಿ ಇದು. ಇಲ್ಲೆಲ್ಲ ನಾಗದೇವರ ಸನ್ನಿಧಿ ಮಾಡಿದ್ದಾರೆ. ಸೊ ಹಿಂಗೆ ಮೇಲೆ ಹೋದರೆ ಡೈನಿಂಗ್ ಹಾಲು, ಊಟದ ಮನೆ. ಸೊ ನಾವು ಊಟದ ಮನೆಗೆ ಹೋಗಲ್ಲ, ಮೇಲೋದ್ರೆ ಊಟದ ಮನೆ. ಇದು ನೋಡಿ, ಇದು ಹೊಳೆ. ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ನೀರು ಫುಲ್ ಹರಿತಾ ಇರುತ್ತೆ. ನೋಡಿರ್ಬೋದು, ನ್ಯೂಸಲ್ಲೆಲ್ಲ ತೋರಿಸ್ತಾರೆ. ಮಳೆಗಾಲದಲ್ಲಿ ಇದು ಫುಲ್ಲು ನೀರು ತುಂಬಿ ಹರಿತಾ ಇರುತ್ತೆ. ಎರಡು ಕಡೆ ಸೊ ಎಲ್ಲೆಲ್ಲಿ ನೀರಿರುತ್ತೋ ಅಲ್ಲೆಲ್ಲ ಕಡೆ ದೇವಿ
ವಾಸವಾಗಿರ್ತಾರಲ್ಲ, ಸೊ ಅದೇನ್ ಮೇಲ್ ಕಾಣ್ತಾರೆ ಅದು ಭೋಜನ ನೋಡಿ. ಅವ್ರ ಅರ್ಕೆ ಅವರೆಲ್ಲ ಕಲ್ ಕಟ್ಟಿರ್ತಾರೆ, ಕಾಣಿಸ್ತಾ ಇದೆಯಾ? ಅರ್ಕೆ ಅವರು ಅವ್ರ ಕಲ್ ಕಟ್ಟಿದ್ದಾರೆ. ದರ್ಶನ ತುಂಬ ಚೆನ್ನಾಗಾಯಿತು, ಸೂಪರ್ ದರ್ಶನ. ತಾಯಿ ಅನುಗ್ರಹ ಎಲ್ಲರ ಮೇಲೆ ಇರಲಿ, ಹಾಗೆ ನಮಗೂ ಇರಲಿ. ತೋರಿಸ್ತೀನಿ, ಇಲ್ಲೊಂದು ಬೋರ್ಡ್ ಇದೆ. ಸೊ ಆಯಿತು, ಇನ್ನು ನಾವು ಹೊರಡೋದು. ನಮ್ಮ ಪಯಣ ಇನ್ನು ಮಂಗಳೂರು ಕದ್ರಿ ಕಡೆಗೆ. ಕದ್ರಿ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಕೊರಗಜ್ಜ ಹೋಗ್ತೀವಿ. ಬೋರ್ಡ್ ಇದೆ ನೋಡಿ, ತೋರಿಸ್ತೀನಿ. ಸೊ ಬೋರ್ಡ್ ನೋಡ್ಬೋದು. ಇಲ್ಲೇನಂತ ಹೇಳಿದ್ರೆ ಗೋಶಾಲ ತುಂಬ ಇದೆ ನೋಡಿ. ಇದರಲ್ಲಿ ಗೋ ಸೇವೆಯ ದುರ್ಗೆಯ ಸೇವೆ ಅಂತೆ. ಕಟೀಲು ದುರ್ಗೆ ಗೋಮಾತೆ ನಂದಿನಿಯ ಮಗಳು, ಕಾಮಧೇನುವಿನ ಮೊಮ್ಮಗಳು, ಮುಂದಿ ದಿನಗಳು ಮತ್ತು ಹೆರಿಗೆಗಳೇ ಇರುವ ಗೋಶಾಲೆಯ ಗೋಸೇವೆಯ ದುರ್ಗೆಯ ಸೇವೆ ಇದು ನೋಡಿ, ಚೆನ್ನಾಗಿದೆ. ಗೋ ಸೇವೆಗೆ ವರ್ಷಕ್ಕೆ ರೂಪಾಯಿ 1 ಕೋಟಿಗೂ ಅಧಿಕ ವೆಚ್ಚ ಅಂತೆ. ಚೆನ್ನಾಗಿದೆ ನೋಡಿ. ನೋಡಿ, ಇದೇ ಮಂಗಳೂರು ಏರ್ಪೋರ್ಟ್. ಲೆಫ್ಟ್ ಮೇಲೆ ಹೋಗ್ಬೇಕು, ಚಾಮುಂಡಿ ಬೆಟ್ಟದ ಥರ. ಇದು ಬೆಟ್ಟದ ಹಿಲ್ ಟಾಪ್ ಏರ್ಪೋರ್ಟ್, ಬೆಟ್ಟದ ಮೇಲಿರೋದಲ್ಲ, ಹಾಗಾಗಿ ಚಾಮುಂಡಿ ಬೆಟ್ಟದ ಥರ ಕಾರು ನೋಡಿ. ಹಿಂಗೆ ಲೆಫ್ಟ್ ಮೇಲೆ ಹೋದ್ರೆ ಮಂಗಳೂರು ಏರ್ಪೋರ್ಟ್. ಒಂದು ಕಾಲದಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಇದೇ ಇದ್ದಿದ್ದು ಏರ್ಪೋರ್ಟ್ ಹಿಂದೆ. ಈಗ ಆ ಏರ್ ಇಂಡಿಯಾ ಫ್ಲೈಟ್ ಒಂದು ಬಿತ್ತಲ್ಲ, ಆ ಇನ್ಸಿಡೆಂಟ್ ಆದಾಗಿಂದ ಸ್ವಲ್ಪ ಸ್ವಲ್ಪ ಸೇಫ್ಟಿಗೋಸ್ಕರ ಈ ಕಡೆ ಇನ್ನೊಂದು ಇಳಿಯೋದಕ್ಕೆ ಬೇರೆ ರೂಟ್ ಮಾಡಿದ್ದಾರೆ. ಮುಂಚೆ ಆದರೆ ಒಂದೇ ರೂಟ್, ಹತ್ತೋದಕ್ಕೆ ಇಳಿಯೋದಕ್ಕೆ ಒಂದೇ ಕಡೆ ಇತ್ತು, ಇವಾಗ ಇಳಿಯೋದಕ್ಕೆ ಇಲ್ಲಿ ಹಿಂದೆ. ನೋಡಿ, ಮಂಗಳೂರು ರಿಫೈನರೀಸ್ ತೋರಿಸ್ತೀನಿ ರೀ. ಕಾಣಿಸ್ತಾ ಇದೆಯಾ? ನೋಡಿ, ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಅದೇ ಮಂಗಳೂರು ರಿಫೈನರೀಸ್. ಕಾಣಿಸ್ತಾ? ಝೂಮ್ ಮಾಡ್ತಾ ಇರುತ್ತೆ, ಅದೇ ಮಂಗಳೂರು ರಿಫೈನರೀಸ್. ಬೆಟ್ಟದ ಮೇಲಿಂದ ಅದೇ ಕಾಣ್ತಾ ಇದ್ದಿದ್ದು. ಸೊ ನಾನು ಇಳಿದ್ಬಿಟ್ಟು ಈ ಕಡೆ ಏರ್ಪೋರ್ಟ್ ಸೈಡ್ ಬಂದ್ವಲ್ಲ, ಅಲ್ಲಿ ನಿಲ್ಸೋಕ್ಕಾಗಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಮುಂಚೆಲ್ಲ ಸಿಂಗಲ್ ರೋಡ್ ಇದು, ಈಗ ಡಬಲ್ ರೋಡ್ ಮಾಡಿದ್ದಾರೆ, ಸಿಮೆಂಟ್ ರೋಡ್. ನೋಡಿ, ಅಲ್ಲಿ ಎದುರುಗಡೆ ಏನು ಕ್ಯಾಬ್ಗಳೆಲ್ಲ ನಿಂತಿದೆಯಲ್ಲ, ಇದು ಇವಾಗ ಇಳಿಯೋದಕ್ಕೆ ಮಾಡಿದ್ದಾರೆ. ಸೊ ಹತ್ತೋದಕ್ಕೆ ಬಂದು ಆ ಕಡೆ ಎಕ್ಸಿಟ್, ಈ ಕಡೆ ಕೆಳಗೆ ಇಳಿಯೋಕ್ಕೆ ಈ ಸೈಡ್ ಬರ್ಬೇಕು ನೋಡಿ, ಇದೇ ಕೆಳಗಿಳಿಯೋ ರೋಡ್. ಸೊ ಕ್ಯಾಬ್ ಅವರೆಲ್ಲ ಇಲ್ಲಿ ಹಾಕೊಂಡು ನಿಂತಿರ್ತಾರೆ. ಮಂಗಳೂರಲ್ಲಿ ದುಬೈ ಅವ್ರು ಜಾಸ್ತಿ, ಅಂದರೆ ದುಬೈ ಅವ್ರು ಜಾಸ್ತಿ ಅಂದರೆ ಮಂಗಳೂರವರೆಲ್ಲ ದುಬೈಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹಾಗಾಗಿ ದುಬೈ ಫ್ಲೈಟ್ಸು ಮಂಗಳೂರಿಗೆ ತುಂಬ ಜಾಸ್ತಿ ಬರುತ್ತೆ. ಆ ಕಡೆ ಅಪಾರ್ಟ್ಮೆಂಟ್ ಮಂಗಳೂರಲ್ಲಿ. ಇವಾಗ ಮಂಗಳೂರಿಗೆ ಬಂದರೆ ನಂದು 8-9 ವರ್ಷದ ನೆನಪುಗಳು ಮಂಗಳೂರಲ್ಲಿ. ಭಾಳ ಖುಷಿ ಆಗುತ್ತೆ. ARD ತೋರ್ಸೋಣ ಅನ್ಕೊಂಡೆ, ಕಾಲ್ ಬಂದ್ಬಿಡ್ತು, ಕಾಲಲ್ಲಿ ಮಾತಾಡ್ಕೊ ಬಂದೆ. ಇನ್ನೊಂದು ದೇವಸ್ಥಾನ ಬೇರೆ 1 ಗಂಟೆ ಕ್ಲೋಸ್ ಆಗ್ಬಿಡುತ್ತಲ್ಲ. ಇದೇ ಜಂಕ್ಷನ್ನು, ಸೊ ಡೈಲಿ ಇದೇ ರೂಟಲ್ಲೇ ಓಡಾಡ್ತಾ ಇದೆ. ಸೊ ನಾನು ಇದ್ದಿದ್ದ ಮನೆ ಸ್ವಲ್ಪ ಹಿಂದೆ, ಲೆಫ್ಟ್ ಸೈಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಯಾವಾಗಲೂ ಅಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೆ. ಇಂಡಿಯನ್ ಆಯಿಲ್ ನೋಡಿ, ಅದೇ ಲಾರಿ. ಸೊ ಇಲ್ಲಿ ಯಾವಾಗಲೂ ಇಲ್ಲೇ ಫ್ಯೂಯಲ್ ಮಾಡ್ಸ್ಕೊಂಡು ಹೋಗ್ತಾ ಇದೆ. ಸೊ ಈ ರೈಟ್ ಇದೇನು ಈಗ ಬರ್ತಾ ಇದೆಯಲ್ಲ ರೋಡು, ಲೆಫ್ಟ್ ಹೋದ್ರೆ ಸೀದಾ ಕೇರಳ ಹೋಗುತ್ತೆ, ರೈಟ್ ಹೋದ್ರೆ ಉಡುಪಿ ರೋಡ್ ಇದು. ಸೊ ನಾನು ಕಟೀಲ್ಗಳು ಡಿವಿಯೇಷನ್ ತಗೊಂಡು ಬಂದನಲ್ಲ, ಹಾಗಾಗಿ ಒಳಗಡೆಯಿಂದ ಬಂದೆ, ಸಿಗ್ನಲಲ್ಲಿ ನಿಂತೀನಿ. ಇಲ್ಲಿಂದ ನಮಗೆ ಕದ್ರಿ ದೇವಸ್ಥಾನ 5 ನಿಮಿಷ ಆಗುತ್ತೆ, ರೀಚ್ ಆಗಬೇಕು. ಯಾಕಂದ್ರೆ 1 ಗಂಟೆ ಕ್ಲೋಸು, ಅಷ್ಟರೊಳಗೆ ರೀಚ್ ಆಗ್ತೀವಿ ಏನು ಅಂತ ನೋಡೋಣ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಇದು ಕೊರಗಜ್ಜ ಹೋಗಿ ಬಂದು ಆಮೇಲೆ ಸಾಯಂಕಾಲ ಇಲ್ಲಿ ಬರಬೇಕಾಗತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ನನ್ನ ಪ್ರಕಾರ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ಏನಾಗುತ್ತೆ ನೋಡೋಣ.